ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ ಮಾಡತ್ತೆ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ತಿದ್ದೇನೆ. ಸ್ವಾಮಿ ಮಹಾರಾಜರ ಕೇಂದ್ರದಾಗ ಪ್ರತಿಯೊಬ್ಬರು ಹೋಗುವಂಥ ಸ್ವಾಮಿ ಭಕ್ತರಿಗೆ ಗೊತ್ತೈತಿ. ಸ್ವಾಮಿ ಮಹಾರಾಜರ ಕೇಂದ್ರದಾಗ ಆರತಿ ಆಗಲಿ ಪ್ರಸಾದ ಆಗಲಿ ಯಾಕಷ್ಟು ಮಹತ್ವ, ಸ್ವಾಮಿ ಮಹಾರಾಜರಿಗೆ ನಾವು ಆರತಿಗೆ ಯಾಕೆ ಹೋಗಬೇಕು, ಸ್ವಾಮಿ ಮಹಾರಾಜರ ನೈವೇದ್ಯ ಯಾಕೆ ತೊಗೋಬೇಕು ಅನ್ನೋ ಸಣ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊತಾನು. ಕೇಂದ್ರದಲ್ಲಿ ನಡೆಯುವ ಆರತಿ ಸ್ವಾಮಿ ನೈವೇದ್ಯವನ್ನು ಏಕೆ ತೆಗೆದುಕೊಳ್ಳಬೇಕು ಅಂದರೆ, ನಾವು ಸ್ವಾಮಿ ಮಹಾರಾಜರ ಕೇಂದ್ರದಲ್ಲಿ ನಡೆಯುವಂಥ ಪ್ರತಿ ಗುರುವಾರ ಆಗಲಿ ಅಥವಾ ಪ್ರತಿದಿನ ಬೆಳಗ್ಗೆ 5:30 ಆರತಿ, ಬೆಳಗ್ಗೆ 8 ಗಂಟೆ ಆರತಿ, ಬೆಳಗ್ಗೆ 10:30 ಆರತಿ, ಮಧ್ಯಾಹ್ನ 12 ಗಂಟೆದ, ಸಾಯಂಕಾಲ 5:30 ಅಥವಾ 6 ಗಂಟೆ ಆರತಿ ನಾವು ಯಾಕೆ ನೈವೇದ್ಯವನ್ನು ತೊಗೋಬೇಕಪ್ಪ ಅಂದ್ರೆ, ಶ್ರೀ ಸ್ವಾಮಿ ಸಮರ್ಥರ ಮಹಾರಾಜರ ಗುರುಮಾವುಲಿಯವರ ಹೇಳಿದ ಅಂದ್ರೆ ಗುರುಮಾವುಲಿಯವರ ಮಾರ್ಗದರ್ಶನದಾಗ ಒಂದು ಸಣ್ಣ ಮಾಹಿತಿ ಅಂದ್ರೆ, ಅವರು ಯಾಕೆ ಆರತಿ ನಾವು ಹೋಗಬೇಕು, ಯಾವ ಆರತಿಗೆ ನಾವು ಹೋದೋ ಅಂದ್ರೆ ಏನಾಗ್ತೈತಪ್ಪ, ಮತ್ತು ಸ್ವಾಮಿ ಮಹಾರಾಜರ ನೈವೇದ್ಯವನ್ನು ನಾವು ಯಾಕೆ ತೊಗೋಬೇಕು. ಎಷ್ಟೋ ಸ್ವಾಮಿ ಕೇಂದ್ರ ಅಂದ್ರೆ ನಾ ಹೋಗ್ತಿದ್ದಂಥ ಸ್ವಾಮಿ ಕೇಂದ್ರದಾಗ ಎಷ್ಟೋ ಸ್ವಾಮಿ ಭಕ್ತರ ನೈವೇದ್ಯ ತೊಗೋಬೇಕಾದ್ರೆ ಒಂದೊಂದು ಸಲ ಅವ್ರಿಗೆ ನಂಬರ್ ಬರಲಾತೈತೆ. ನಾವು ನೈವೇದ್ಯ ತೊಗೋಬೇಕಾದ್ರೆ ಸ್ವಾಮಿ ಮಹಾರಾಜರಲ್ಲಿ ಆಶೀರ್ವಾದ ಇರಬೇಕು, ಸ್ವಾಮಿ ಮಹಾರಾಜರ ಇಚ್ಛೆ ಇರಬೇಕು. ನಮ್ಮ ಮನಸ್ಸಾಗ ಎಷ್ಟೇ ಇಚ್ಛೆ ಇದ್ದರೂ ಸ್ವಾಮಿ ಮಹಾರಾಜರ ಆಶೀರ್ವಾದ ಇತ್ತಂದ್ರೂ ನಾವು ಆ ನೈವೇದ್ಯನ ತೊಗೋತಿರ್ತೇವೆ. ಒಂದೊಂದು ಸಲ ನಮ್ಮ ಮನಸ್ಸಾಗ ಅನಿಸ್ತೈತೆ ಎಷ್ಟೋ ಸಲ ಈ ಗುರುವಾರನ ನೈವೇದ್ಯನ ಮಾಡಬೇಕು, ಆದರೆ ನಾವು ನೈವೇದ್ಯನ ಮಾಡ್ಬೇಕನ್ನೋ ಎಷ್ಟೇ ಇಚ್ಛೆ ಇರ್ತೈತಿ, ಆಸೆ ಇರ್ತೈತಿ, ಆದರೆ ಕೂಡ ನಮ್ಗೆ ನೈವೇದ್ಯ ಯಾವುದೇ ಒಂದು ಕಾರಣಗಳಿಂದ ನೈವೇದ್ಯನ ತೊಗೋಕ್ಕಾಗಲ್ಲ. ನೈವೇದ್ಯನ ತೊಗೋದು ಕೂಡ ಸ್ವಾಮಿ ಮಹಾರಾಜರ ಇಚ್ಛೆ ಇರಬೇಕು. ಯಾವಾಗ ನಮ್ಗೆ ನೈವೇದ್ಯ ತೊಗೋಕೆ ಅವಕಾಶ ಅಥವಾ ಸ್ವಾಮಿ ಕೇಂದ್ರದಾಗ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥ ಅವಕಾಶ ಸಿಗ್ತಿಲ್ಲ, ಅವಾಗ ಖಂಡಿತವಾಗಿ ನೀವು ನೈವೇದ್ಯವನ್ನು ಮಾಡಿಕೊಡ್ರಿ. ನೋಡಿರಿ, ಅದೇ ಬೇಕು ಇದೇ ಬೇಕು ಅಂತಿಲ್ಲ, ಒಂದು 5ರಿಂದ 6 ವಸ್ತುಗಳ್ನ ಹೇಳ್ತಾರೋ ಅಂದ್ರೆ 6 ಪದಾರ್ಥಗಳ್ನ ಹೇಳ್ತಾರೋ ಅಷ್ಟೇ ನಾವು ಮಾಡಿ ನೈವೇದ್ಯಕ್ಕೆ ಮಾಡೋದಿರ್ತೈತಿ. ಅಥವಾ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗ್ತಿಲ್ಲ ಅದನ್ನು ನಾವು ನೈವೇದ್ಯಲ್ಲಿ ಸಮರ್ಪಣೆ ಮಾಡ್ತೀವಿ. ಅಲ್ಲಿ ಸ್ವಾಮಿ ಮಹಾರಾಜರ ಆರತಿ ಮಾಡುವಾಗ ಆ ನೈವೇದ್ಯನಲ್ಲಿ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಿ ವಾಪಸ್ ಮತ್ತು ನಮಗೆ ಪ್ರಸಾದ ರೂಪದಾಗ ಅದನ್ನು ಕೊಡ್ತಿರ್ತಾರೆ. ಹಾಗಾದರೆ ಸ್ವಾಮಿ ಮಹಾರಾಜರ ಸಾತ್ವಿಕ ಸ್ವಾಮಿ ಮಹಾರಾಜರಿಗೆ ಮನೆಯಲ್ಲಿ ಕಾಣಿಕೆಯನ್ನು ನೀಡಿದರೆ ಎಲ್ಲ ರೀತಿಯ ಸಮಸ್ಯೆಗಳು ಶೀಘ್ರವಾಗಿ ಪರಿಹರಿಸುತ್ತವೆ. ಅಂದರೆ ಸ್ವಾಮಿ ಮಹಾರಾಜರಿಗೆ ನಾವು ಸಾತ್ವಿಕವಾದ ಆಹಾರವನ್ನು ಅಥವಾ ಸಾತ್ವಿಕವಾದ ಪದಾರ್ಥಗಳನ್ನ ನೈವೇದ್ಯ ರೂಪದಾಗ ಸಮರ್ಪಣೆ ಮಾಡೋದು, ನೈವೇದ್ಯ ರೂಪದಾಗ ನಾವು ಸ್ವಾಮಿ ಮಹಾರಾಜರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡೋದು ಅಂದ್ರೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಶೀಘ್ರವಾಗಿ ಪರಿಹರಿಸ್ತವೆ. ಇದ್ರಾಗ ಯಾವುದೇ ರೀತಿ ಡೌಟ್ ಇಲ್ಲ. ಮನೆಯ ಸದಸ್ಯರ ಸಮಸ್ಯೆಗಳು ಸಹಕ್ರಮೇಣ ಅನೇಕ ಸಮಸ್ಯೆಗಳನ್ನು ಕೂಡ ಪರಿಹರಿಸುತ್ತವೆ. ಮಾನಸಿಕ ಖಿನ್ನತೆಯಾಗಲಿ, ಅನಾರೋಗ್ಯದ ಸಮಸ್ಯೆ ಆಗಲಿ, ಅಥವಾ ದುಷ್ಟಚಟಗಳ ಒಂದು ಹವ್ಯಾಸ ಆಗಲಿ, ಅಥವಾ ಮನ್ಯಾಗ ಮಾನಸಿಕವಾಗಿ ಕಿರಿಕಿರಿ ಇತ್ತಂದ್ರೂ ಕೂಡ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ, ಸ್ವಾಮಿ ಮಹಾರಾಜರ ಮಠಗಳಿದ್ದು ಅಂದ್ರೆ ಪ್ರತಿ ಗುರುವಾರ ಪ್ರತಿದಿನ ಕೂಡ ಒಂದೊಂದು ಮಠದಾಗ ಸ್ವಾಮಿ ಮಹಾರಾಜರ ನೈವೇದ್ಯ ಆರತಿ ಎರಡೂ ಸೇವಾ ಕೂಡ ನಡೀತಿರ್ತಾವೆ. ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಾರಾಯಣ ಕೂಡ ನಡೀತೈತಿ, ಜಪಮಾಳ ಕೂಡ ಮಾಡುವಂಥ ಒಂದು ಅವಕಾಶ ಇರ್ತೈತಿ. ನಿಮಗೆಲ್ಲ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರೆ ನೈವೇದ್ಯ ತಗೋಕೆ ಹೇಳಿರಂದ್ರೆ ನೈವೇದ್ಯವನ್ನು ಮಾಡಿ ಕೊಡ್ರಿ. ಅವ್ರು ಹೇಳಿದ ರೀತಿ ಇರ್ತಾರೆ, ನಿಮ್ಗೆ ಯಾವ ರೀತಿ ಅಲ್ಲಿರುವಂಥ ಸ್ವಾಮಿ ಭಕ್ತರು ಕೂಡ ಹೇಳಿರ್ತಾರೆ ಯಾವ ರೀತಿ ನೈವೇದ್ಯನ ಮಾಡ್ಕೊಂಬರಬೇಕು, ಯಾವ್ಯಾವ ವಸ್ತುಗಳನ್ನ ಹಾಕಬೇಕು, ಏನೇನು ನೈವೇದ್ಯಕ್ಕೆ ಬೇಕು, ಎಷ್ಟು ಪದಾರ್ಥಗಳು ಬೇಕು, ಸಂಪೂರ್ಣ ಮಾಹಿತಿಯನ್ನು ಅವ್ರು ಹೇಳ್ತಾರೋ. ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ, ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ನಾವು ದೇವರಿಗೆ ನೈವೇದ್ಯನ ಅರ್ಪಿಸಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ಆಹಾರದ ದೋಷಗಳು ಕೂಡ ಮಾಯವಾಗುತ್ತವೆ. ಅಂದರೆ ಆಹಾರದಲ್ಲಿದ್ದು ದೋಷಗಳು ನೋಡಿರಿ, ನಮ್ಗೆ ಕೆಲವೊಂದು ಸಮಸ್ಯೆ ಇರ್ತಾವೆ. ಒಂದು ಪದಾರ್ಥವನ್ನು ತಿಂದು ಅಂದ್ರೆ ನಮ್ಗೆ ಅಲರ್ಜಿ, ಇನ್ಫೆಕ್ಷನ್ ಈ ರೀತಿ ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಪ್ರತಿಯೊಬ್ಬರು ಕೂಡ ಆ ಆಹಾರ ಪ್ರತಿದಿನ ಪ್ರಸಾದವಾಗಿ ನಾವು ಸೇವನೆಯನ್ನು ಮಾಡಬೇಕು. ಇದರಿಂದ ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರು ಸದಸ್ಯದಲ್ಲಿ ನಡವಳಿಕೆ ಆಗಲಿ, ಅವ್ರ ವಿಚಾರ ಇದ್ರಾಗಲಿ ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತೈತಿ. ಅಥವಾ ನಕಾರಾತ್ಮಕ ಶಕ್ತಿ ಇರಲಿ, ಯಾವುದೇ ಒಂದು ಕೆಟ್ಟ ಅವ್ರ ಮನಸ್ಸ ವಿಚಾರ ಇದ್ದು ಅಥವಾ ಏನೋ ಒಂದು ಕೆಟ್ಟ ನಡವಳಿಕೆ ಇತ್ತು, ಅದು ಕೂಡ ನಾವು ಪ್ರಸಾದ ರೂಪದಾಗ ಪ್ರತಿದಿನ ಸ್ವಾಮಿ ಕೇಂದ್ರ ಇಲ್ಲಾರ್ದ ನಾವು ಏನು ಮಾಡಬೇಕು, ಪ್ರತಿದಿನ ನಮ್ಮ ಸ್ವಾಮಿ ಮಹಾರಾಜರ ಮುಂದೆ ಮನ್ಯಾಗ ನೈವೇದ್ಯನ ಅರ್ಪಣೆ ಮಾಡಬೇಕಾಗಿರ್ತೈತಿ. ನಾವು ಏನೇ ರೊಟ್ಟಿ ಮಾಡಲಿ, ಪಲ್ಯ ರೊಟ್ಟಿ ಮಾಡಲಿ, ಅನ್ನ ಸಾರನ ಮಾಡಲಿ, ಅಥವಾ ನಾವು ಏನು ನಮ್ಮ ಮನ್ಯಾಗ ಅಡುಗೆ ನಮಗೋಸ್ಕರ ನಾವು ಮಾಡಿರ್ತೀವಲ್ಲ ಅದರಿಂದ ಪ್ರಥಮವಾಗಿ ಸ್ವಾಮಿ ಮಹಾರಾಜರಿಗೆ ಒಂದು ಪ್ಲೇಟ್ದಾಗ ನಾವು ಏನೇನು ಅಡುಗೆ ಮಾಡಿರ್ತೀವಲ್ಲ ಅದನ್ನು ನಾವು ಸ್ವಾಮಿ ಮಹಾರಾಜರಿಗೆ ಪ್ರತಿದಿನ ಒಂದು ಟೈಮ್ರೆ ನೀವು ನೈವೇದ್ಯನ ಇಟ್ಟ ಆ ನೈವೇದ್ಯವನ್ನು ನೀವು ಪ್ರತಿದಿನ ನಿಮ್ಮ ಮನ್ಯಾಗ ಎಲ್ಲರಿಗೂ ಪ್ರಸಾದ ಅಂತ ಹೇಳಿ ಒಂದು ಸ್ವಲ್ಪ ಕೊಡ್ರಿ. ಪ್ರಸಾದ ಅಂತಂದ್ರೆ ಕೈಯಾಗ ಕೊಡಬೇಡ್ರಿ, ಅವ್ರು ಊಟ ಮಾಡೋದಾಗ ಆ ಪ್ಲೇಟ್ದಾಗ ಅಥವಾ ನಾವು ಏನು ಅಡುಗೆ ಮಾಡಿರ್ತಿರಲ್ಲ ಅದ್ರಾಗ ಮಿಕ್ಸ್ ಮಾಡಿರಿ. ಒಂದೊಂದು ಸಲ ನಾವು ಅಡುಗೆಯನ್ನು ಚೆಲ್ತಿರ್ತೇವೆ, ಆ ರೀತಿ ಚೆಲ್ಲಬಾರ್ದಂಥ ಒಂದು
ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತಗೋಬೇಕು. ಯಾಕಂದ್ರೆ ನಾವು ಆ ದೇವರಿಗೆ ಸಮರ್ಪಣೆಯಾದಂಥ ಪ್ರಸಾದವನ್ನು ಆ ಅಡುಗೆಯಾಗ ನಾವು ಮಾಡಿದಂಥ ಅಡುಗೆಯಾಗ ಮಿಕ್ಸ್ ಮಾಡಿರ್ತೇವೆ. ಅದು ಒಂದು ರೀತಿ ಪ್ರಸಾದ, ದೇವರ ಗುಡಿಯಲ್ಲಿ ಸಿಗುವಂಥ ಪ್ರಸಾದಕ್ಕೆ ಸಮಾನ ಆಗಿರ್ತೈತಿ. ಹಾಗಾದರೆ ನೀವು ಪ್ರತಿದಿನ ನಿಮ್ಮ ಸ್ವಾಮಿ ಮಹಾರಾಜರಿಗೆ ನೈವೇದ್ಯವನ್ನು ಮಾಡಿರಿ. ಮತ್ತು ಸ್ವಾಮಿ ಮಹಾರಾಜರ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿಯೂ ಕೂಡ ನೈವೇದ್ಯ ಮಾಡೋಕ್ಕೆ ಅವಕಾಶ ಸಿಕ್ತಂದ್ರೆ ನೈವೇದ್ಯ ಮಾಡಿರಿ. ನೈವೇದ್ಯಕ್ಕೆ ಏನೇನು ಹೇಳ್ತಾರಪ್ಪ ಅಂದ್ರೆ, ನನಗೆ ಗೊತ್ತಿದ್ದಂದ್ರೆ ಹೋಳ್ಗೆ, ಬಜ್ಜಿ, 1-2 ಥರದ ಪಲ್ಯಗಳ, ಸಾಂಬಾರ ಮತ್ತು ವರನ್ ಅಂದರೆ ಸಪ್ಪನ್ ಬ್ಯಾಳಿ, ಅನ್ನ ಮತ್ತು ಬ್ಯಾಳಿ, ಈ ರೀತಿ ಇವೆಲ್ಲ ಕೂಡಿಸಿ 7-8 ಪದಾರ್ಥಗಳು ಅಷ್ಟೇ ಹೇಳ್ತಾರೆ. ಮತ್ತು ದಕ್ಷಿಣೆ ಮತ್ತು 1 ಹಣ್ಣ 1 ತೆಂಗಿನಕಾಯಿ ಇಷ್ಟು ಹೇಳಿರ್ತಾರೆ. ಆಮೇಲೆ ನಮ್ಗೆ ಎಷ್ಟು ಆಗ್ತೈತಿಲ್ಲ ಅಷ್ಟು ನಾವು ಕೊಡ್ಬೋದು. ಒಂದು ಸ್ವೀಟ್ ಏನರೇ ಪದಾರ್ಥ, ಸಿರಾ ಆಗಲಿ, ಬುಂಡಿಕಾಳು ಉಂಡೆ ಆಗಲಿ, ಈ ರೀತಿ ಒಂದು ನೈವೇದ್ಯವನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ತಿರ್ತೇವೆ. ನಾವು ಮನ್ಯಾಗೂ ಕೂಡ ವಿಶೇಷ ದಿನಗಳಿದ್ವು ಅಂದರೆ ಸ್ವಾಮಿ ಮಹಾರಾಜರ ನಾವು ಪಾರಾಯಣ ಮಾಡಿದ್ವು ಅಂದರೆ ಈ ರೀತಿ ಕೂಡ ನೀವು ನೈವೇದ್ಯವನ್ನು ಅರ್ಪಣೆ ಮಾಡೋದು. ಅಥವಾ ಪ್ರತಿದಿನ ಕೂಡ ನೀವು ನೈವೇದ್ಯವನ್ನು ಅರ್ಪಣೆ ಮಾಡಿರಿ. ಇನ್ನು ಸ್ವಾಮಿ ಮಹಾರಾಜರ ಕೇಂದ್ರದಾಗ ನಾವು ಆರತಿಗೆ ಯಾಕೆ ಹೋಗಬೇಕು, ಆರತಿ ಏನು ಮಹತ್ವ ಅಂತ ಹೇಳ್ತೇನೆ ನೋಡಿರಿ. ಸ್ವಾಮಿ ಮಹಾರಾಜರ ಕೇಂದ್ರ ನಮ್ಮ ಸುತ್ತಮುತ್ತ ಇದ್ದು ಅಂದ್ರೆ ಪ್ರತಿ ಗುರುವಾರ ಸಾಯಂಕಾಲ 5:15 ಸ್ವಾಮಿ ಮಹಾರಾಜರ ಕೇಂದ್ರದಾಗ ಆರತಿ ಆಗ್ತಾಯಿದೆ. ಆರತಿ ಅಂದರೆ 1 ತಾಸು 2 ತಾಸು ಅಂತೂ ಆಗೋಲ್ಲ, ಭಾಳ ಆದರೆ ಒಂದು 15 ನಿಮಿಷದ ಆರತಿ ಇದೆ. ಆ ಆರತಿ ತೊಗೊಳಗೆ ಗಣಪತಿ ಆರತಿ, ದುರ್ಗಾಮಾತಾ ಆರತಿ, ಶಂಕರನ ಆರತಿ, ಸ್ವಾಮಿ ಮಹಾರಾಜರ ಆರತಿ, ದತ್ತ ಮಹಾರಾಜರ ಆರತಿ, ಈ ರೀತಿ ಆರತಿಗಳ ಕಾಲಭೈರವಾಷ್ಟಕ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ, ಪರ್ಜನ್ಯ ಸೂಕ್ತ, ಈ ರೀತಿ ಸ್ತೋತ್ರ ಮಂತ್ರಗಳನ್ನ ಅಲ್ಲಿ ಪಠಣ ಮಾಡ್ತಿರ್ತಾರೆ. ಆರತಿಗೆ ಹೋದು ಅಂದ್ರೆ 108 ಆರತಿ ನಮಗೆ ಯಾವಾಗ ನಮ್ಮ ಸಂಪೂರ್ಣವಾಗಿ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗ್ತಾವಲ್ಲ, ಅವಾಗ ಎಷ್ಟೇ ಅಸಾಧ್ಯವಾದ ಕೆಲಸ ಇರಲಿ, ಎಷ್ಟೇ ಕಠಿಣವಾದ ಕೆಲಸ ಇರಲಿ, ಅದ ಸ್ವಾಮಿ ಮಹಾರಾಜರ ಪೂರ್ಣ ಮಾಡೇ ಮಾಡ್ತಾರೆ. ನೀವು ಒಂದು ವೇಳೆ ಸ್ವಾಮಿ ಮಹಾರಾಜರ ಕೇಂದ್ರ ನಿಮ್ಮ ಸಮೀಪ ಇಲ್ಲ ಅಂದ್ರೆ ಪ್ರತಿ ಗುರುವಾರ ನೀವು ಆರತಿ ನಿಮ್ಮ ಮನ್ಯಾಗನ ಮಾಡಿರಿ. ನಾವು ಆರತಿ ಮಾಡೋದಂತೂ ಎಲ್ಲರಿಗೂ ಕರ್ಪೂರ ಆರತಿಯನ್ನು ಮಾಡ್ಬೋದು. ಅಥವಾ ನೀವು ದೀಪಗಳ 2 ದೀಪವನ್ನು ಹಚ್ಚಿ ಆ ರೀತಿ ಕೂಡ ನಿಮ್ಮ ಮನೆ ಯಾವ ಹೂವು ಇರ್ತಾವೆ ಆ ಹೂವುಗಳನ್ನ ತೆಕ್ಕೊಂಡು ಮಂತ್ರ ಪುಷ್ಪಾಂಜಲಿ ಇದನ್ನೆಲ್ಲ ಹೇಳಿ ನೀವು ಸ್ವಾಮಿ ಮಹಾರಾಜರಿಗೆ ಮನ್ಯಾಗ ಕೂಡ ಆರತಿಯನ್ನು ಮಾಡ್ಬೋದು. ಆರತಿದು ವಿಡಿಯೋ ಕೂಡ ಸಕಟ್ನ ಹಾಕಿದೆನು. ಆಮೇಲೆ ಆರತಿಯನ್ನು ಪ್ರತಿ ಗುರುವಾರ ಅಥವಾ ಕೆಲವೊಂದು ಕಡೆ ಶನಿವಾರ, ಕೆಲವೊಂದು ಕಡೆ ಗುರುವಾರ, ಕೆಲವೊಂದು ಕಡೆ ಪ್ರತಿದಿನ ಕೂಡ ಸ್ವಾಮಿ ಮಹಾರಾಜರ ಆರತಿಯನ್ನು ಮಾಡ್ತಿರ್ತಾರೆ. ಸಾಧ್ಯವಾದಷ್ಟೇ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಹೋಗಿ ಸೇವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಾಂದ್ರೆ ಮನ್ಯಾಗ ಎಷ್ಟು ಆಗ್ತೈತೆ ಅಷ್ಟು ಸೇವೆಯನ್ನು ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಬುಕ್ ಯಾರ್ಯಾರಿಗೆ ಬೇಕಾಗಿದ್ದು ಅಥವಾ ಬುಕ್ಕದ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮುಖಾಂತರ ಹಾಕಿರಿ. ಬುಕ್ಕದ ಲಿಂಕ್ ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೇನೆ. ಮತ್ತು ಆ ನಿತ್ಯ ಸೇವೆಯನ್ನು ಯಾವ ರೀತಿ ಮಾಡಬೇಕನ್ನೋ ಒಂದು ವಿಡಿಯೋ ಕೂಡ ಹಾಕಿದನು. ಈ ಒಂದು ಮಾಹಿತಿ, ಸಣ್ಣ ಮಾಹಿತಿ, ನೈವೇದ್ಯ ಯಾಕೆ ಮಾಡಬೇಕು, ನೈವೇದ್ಯ ಹೇಗೆ ತೊಗೋಬೇಕು, ಆರತಿಗೆ ಯಾಕೆ ನಾವು ಹೋಗ್ಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ಕೋದೇನು. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಸಮರ್ಪಣೆ ಮಾಡ್ಕೋದನು. ಮತ್ತೊಂದು ಮುಂದಿನ ವಿಡಿಯೋದಾಗ ಅಥವಾ ಮತ್ತೊಂದು ಮುಂದಿನ ಸ್ವಾಮಿ ಸೇವೆದಾಗ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಭೇಟಿಯಾಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.